ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕುಬೇರ ಕಲಿಯುಗದಲ್ಲಿ ಬಡವರ ಕರುಣಾಳುವಿದ್ದಂತೆ. ಅದೆಷ್ಟೇ ಕಷ್ಟ ನಷ್ಟಗಳು ಎದುರಾದ್ರೂ ಕುಬೇರನ ವ್ರತವನ್ನ ಆಚರಿಸಿದ್ರೆ ಆರ್ಥಿಕವಾಗಿ ಸದೃಢರಾಗುತ್ತಾರೆಂಬ ನಂಬಿಕೆ ಹಲವರದ್ದು. ಹೀಗೆ ಪುರಾಣ ಕಥೆಗಳಲ್ಲಿ ಕುಬೇರನ ಕುರಿತಾದ ಕಥಾನಕಗಳು ಹಲವಾರಿವೆ. ಅಲ್ಲದೆ ಓರ್ವ ಕಳ್ಳ ಕುಬೇರನಾದ ಎನ್ನುವ ಅದ್ಭುತ ಕಥೆಯು ಪ್ರಚಲಿತದಲ್ಲಿದೆ. ಇಂಥ ಕುಬೇರ ಯಕ್ಷರ ರಾಜ, ಸಕಲ ಧನಾಧಿಪತಿ, ಉತ್ತರ ದಿಕ್ಕಿಗೆ ಅಧಿಪತಿ ಅಂತೆಲ್ಲ ವರ್ಣನೆ ಇರೋದನ್ನ ನಾವೆಲ್ಲರೂ ತಿಳಿದಿದ್ದೇವೆ. ಕುಬೇರ ಮತ್ತು ಲಕ್ಷ್ಮಿಯರ ಭಾವಚಿತ್ರವನ್ನ, ಯಂತ್ರವನ್ನು ಮನೆಯಲ್ಲಿ ಅಥವಾ ಕಚೇರಿಯಲ್ಲಿಟ್ಟು ಪೂಜೆ ಸಲ್ಲಿಸಿದ್ರೆ ಎಂಥವರಾದ್ರೂ ಕುಬೇರರಾಗುತ್ತಾರೆಂಬ ಹಿರಿಯರ ನಂಬಿಕೆಯೂ ನೆನಪಾಗುತ್ತೆ. ಆದ್ರೆ ಇಂಥ ಕುಬೇರ ಹಣ, ಆಸ್ತಿ, ಅಧಿಕಾರ ಸಿಕ್ಕ ನಂತರ ಅದೆಷ್ಟು ದುರಹಂಕಾರಿಯಾಗಿದ್ದ ಗೊತ್ತಾ? ತನ್ನ ಆರಾಧ್ಯ ದೈವನಾದ ಶಿವನನ್ನೇ ಅಣಕಿಸಿ ತನ್ನ ಮುಖಭಂಗ ಮಾಡಿಸಿಕೊಂಡಿದ್ದ. ಅದು ಅಲ್ಲದೆ ಗಣೇಶನ ಬಲಕ್ಕೆ ಸಿಕ್ಕಿ ನಜ್ಜುಗುಜ್ಜಾದ. ತನ್ನ ಬಳಿ ಅಗಾಧವಾದ ಸಂಪತ್ತಿದೆ, ನಾನೇ ಸಂಪತ್ತಿನ ಅಧಿಪತಿ, ದೇವಾನು ದೇವತೆಗಳೇ ನನಗೆ ಅಡಿಯಾಳು ಎಂದು ಸಂಭ್ರಮಿಸಿ ಅಣಕಿಸಿದ ಕುಬೇರನ ಪರಿಸ್ಥಿತಿ ಏನಾಯ್ತು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದರ ಜೊತೆಗೆ ಈ ಕಥೆಯಿಂದ ಓರ್ವ ಮನುಷ್ಯನಾದವನು ಕೂಡ ಹಣ, ಆಸ್ತಿ, ಅಧಿಕಾರದ ವ್ಯಾಮೋಹಕ್ಕೆ ಸಿಲುಕಿದ್ರೆ ಏನಾಗುತ್ತೆ ಅನ್ನೋ ನೀತಿಯು ಕುಬೇರನ ಈ ಕಥೆಯಿಂದಲೇ ನಮ್ಮೆಲ್ಲರಿಗೂ ಪಾಠವಾಗುತ್ತೆ. ಬನ್ನಿ, ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ಕುಬೇರನ ಗರ್ವಭಂಗ ಆಗಿದ್ದೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೊದಲಿಗೆ ಒಂದಷ್ಟು ಕುಬೇರನ ಬಗ್ಗೆ ಹೇಳಲೇಬೇಕು. ಧಾರ್ಮಿಕ ಗ್ರಂಥಗಳ ಪ್ರಕಾರ ರಾವಣನ ಮಲ ಸಹೋದರನೇ ಕುಬೇರ. ತನ್ನ ತಂದೆಯಂತೆ ಸತ್ಯವಂತ ಮತ್ತು ಸ್ವನಿಯಂತ್ರಣಶೀಲನಾಗಿದ್ದ. ಮಹರ್ಷಿ ವಿಶ್ರವನ ಮಗನಾಗಿದ್ದರಿಂದ ವೈಶ್ರವಣ ಎಂದು ಹೆಸರಿಡಲಾಯಿತು. ಆ ವೈಶ್ರವಣನೇ ಈ ಕುಬೇರ. ರಾಮಾಯಣದ ಪ್ರಕಾರ ಕುಬೇರನಿಗೆ ತನ್ನ ತಂದೆಯೇ ಲಂಕೆಯನ್ನು ರಾಜ್ಯಭಾರ ಮಾಡಲು ನೀಡಿದ. ನಂತರದಲ್ಲಿ ಕುಬೇರನ ತಪಸ್ಸಿನಿಂದ ಸಂತಸಗೊಂಡ ಬ್ರಹ್ಮದೇವ ಕುಬೇರನನ್ನ ಉತ್ತರ ದಿಕ್ಕಿನ ಅಧಿಪತಿ ಮತ್ತು ಕೋಶಾಧಿಕಾರಿಯನ್ನಾಗಿ ನೇಮಿಸಿದ. ಅಲ್ಲದೆ ಮನಸ್ಸಿನ ವೇಗದಲ್ಲಿ ಚಲಿಸಬಲ್ಲ ಪುಷ್ಪಕ ವಿಮಾನವನ್ನು ದಯಪಾಲಿಸಿದ. ತನ್ನ ತಂದೆಯ ಸೂಚನೆಯಂತೆ ಸಹೋದರ ರಾವಣನಿಗೆ ಚಿನ್ನದ ಲಂಕೆಯನ್ನು ನೀಡಿ ಕೈಲಾಸ ಪರ್ವತದ ಮೇಲೆ ಅಲಕಾಪುರಿಯನ್ನು ಸ್ಥಾಪಿಸಿದ. ಆದರೆ ರಾವಣನು ಅಲಕಾಪುರಿಯ ಮೇಲೂ ದಾಳಿ ಮಾಡಿದಾಗ ಇಬ್ಬರ ನಡುವೆಯೂ ಭೀಕರ ಯುದ್ಧವೇ ನಡೆದು ಹೋಯಿತು. ಆದರೆ ಬ್ರಹ್ಮನ ವರದಿಂದಾಗಿ ಕುಬೇರನು ರಾವಣನಿಂದ ಸೋತು ಹೋದ. ಅಲ್ಲದೆ ಪುಷ್ಪಕ ವಿಮಾನವನ್ನು ಕಳೆದುಕೊಂಡ. ಇಂದಿಗೂ ಕುಬೇರನೇ ಗಂಧಮಾನವನ ಪರ್ವತದ ಮೇಲಿರುವ ಅಪಾರ ಸಂಪತ್ತಿನ 4ನೇ 1 ಭಾಗವನ್ನು ನಿಯಂತ್ರಿಸುತ್ತಾನೆ. ಈ ಸಂಪತ್ತಿನ 16ನೇ 1 ಭಾಗವನ್ನು ಮಾತ್ರ ಮನುಷ್ಯರಿಗೆ ನೀಡುತ್ತಾನಂತೆ. ಕುಬೇರನನ್ನು ಯಜ್ಞಗಳು, ಪೂಜೆಗಳು, ಹಬ್ಬ ಹರಿದಿನಗಳು ಮತ್ತು 10 ದಿಕ್ಪಾಲಕರಲ್ಲಿ ಒಬ್ಬನನ್ನಾಗಿ ಪೂಜಿಸಲಾಗುತ್ತೆ. ಶಾಸ್ತ್ರಗಳಲ್ಲಿನ ವರ್ಣನೆಯ ಪ್ರಕಾರ ಕುಬೇರ ಹೇಗಿದ್ದಾನೆಂದ್ರೆ ದೊಡ್ಡ ಹೊಟ್ಟೆ, ಹಳದಿ ಮೈಬಣ್ಣ ಹೊಂದಿದ್ದು ಮೈಮೇಲೆ ಚಿನ್ನಾಭರಣವನ್ನ ಅಲಂಕರಿಸಿದ್ದಾನೆ. ಒಂದು ಕೈಯಲ್ಲಿ ಗದೆಯನ್ನ ಹಿಡಿದಿದ್ದರೆ ಮತ್ತೊಂದು ಕೈಯಲ್ಲಿ ಅಭಯ ಹಸ್ತವನ್ನ ಹಿಡಿದಿದ್ದಾನೆ. ಕುಬೇರನನ್ನ ಮಾನವರು ಪಲ್ಲಕ್ಕಿಯ ಮೇಲೆ ಹೊತ್ತೊಯ್ಯುತ್ತಿರುವಂತೆ ಚಿತ್ರಿಸಲಾಗಿದೆ. ಮಹಾಭಾರತದ ಸಭಾಪರ್ವದ 10ನೇ ಅಧ್ಯಾಯದ ಪ್ರಕಾರ ಕುಬೇರನ ಈಗಿನ ಆಸ್ಥಾನವು 100 ಯೋಜನೆ ಉದ್ದ ಮತ್ತು 70 ಯೋಜನೆಯಷ್ಟು ಅಗಲವಿದೆ. ಅಲ್ಲದೆ ಈ ಆಸ್ಥಾನದ ವೈಭವ ಹೇಗಿದೆ ಅಂದ್ರೆ ಅಮೂಲ್ಯ ಮುತ್ತು ರತ್ನಗಳಿಂದ ಅಲಂಕರಿಸಿದ್ದು ಚಿನ್ನದ ಕಂಬಗಳಿಂದ ಮಿಂಚುತ್ತಿದೆ. ಅಲ್ಲಿನ ಎಲ್ಲಾ ಕೋಣೆಗಳು ಮಾಡಲ್ಪಟ್ಟಿದ್ದು ಯಾರೊಬ್ಬರೂ ಕುಬೇರನ ಅನುಮತಿ ಇಲ್ಲದೆ ಪ್ರವೇಶಿಸಲು ಅಸಾಧ್ಯವಂತೆ. ಇಂಥ ವೈಭವೋಪೇತ ಆಸ್ಥಾನದ ಮಧ್ಯದಲ್ಲಿ ನವನಿಧಿಗಳಿಂದಲೂ ಅಲಂಕರಿಸಲ್ಪಟ್ಟ ರತ್ನ ಸಿಂಹಾಸನದ ಮೇಲೆ ವಿರಾಜಮಾನನಾಗಿದ್ದಾನೆ. ರಿದ್ದಿ ಮತ್ತು 100 ಅಪ್ಸರಿಯರೊಂದಿಗೆ ಮಹಾಲಕ್ಷ್ಮಿ ಸಮೇತನಾಗಿ ಹಲವಾರು ಬ್ರಹ್ಮರ್ಷಿಗಳು, ದೇವರ್ಷಿಗಳು ಮತ್ತು ಸಹಯೋಗದಲ್ಲಿ ಉತ್ತರ ದಿಕ್ಕನ್ನು ಆಳುತ್ತಿದ್ದಾನೆಂದು ವರ್ಣನೆ ಸಿಗುತ್ತೆ. ಹಾಗಾಗಿ ಈ ಕುಬೇರನೇ ಕಲಿಯುಗದಲ್ಲಿ ಸಂಪತ್ತಿನ ಅಧಿದೇವತೆ. ಕುಬೇರನ ಬಳಿ ಇರುವಷ್ಟು ಸಂಪತ್ತು ದೇವಾನು ದೇವತೆಗಳ ಬಳಿಯೇ ಇಲ್ಲ.
ಶ್ರೀ ವಿಷ್ಣು ಪರಮಾತ್ಮನು ಕೂಡ ಕುಬೇರನಿಗೆ ಋಣಿಯಾಗಿದ್ದಾನೆಂದು ಐತಿಹ್ಯವಿದೆ. ಸಮುದ್ರ ಮಂಥನದಲ್ಲಿ ಹೊರಬಂದ 14 ರತ್ನಗಳ ಪೈಕಿ ಹೊರಬಂದ ನವನಿಧಿಗಳು ಕುಬೇರನ ಕೈವಶದಲ್ಲಿದೆ ಎನ್ನುತ್ತೆ ಪೌರಾಣಿಕ ಕಥೆ. ಹೀಗೆ ಆಗರ್ಭ ಸಿರಿವಂತಿಕೆ ಸಂಪಾದಿಸಿದ ಕುಬೇರ ತನ್ನ ಸಂಪತ್ತಿನ ಶೋ ಆಫ್ ಮಾಡೋದಕ್ಕೆ ಯಾಕೆ ಇಷ್ಟಪಡಲ್ಲ ಅಲ್ವಾ? ಹಾಗೆ ಆ ಆಕಾಂಕ್ಷೆಯನ್ನು ಒಮ್ಮೆ ಪರೀಕ್ಷಿಸಬೇಕು. ನನ್ನ ಗತ್ತು ದೌಲತ್ತು ಎಲ್ಲವನ್ನೂ ಇಡೀ ಲೋಕಕ್ಕೆ ಪಸರಿಸಬೇಕೆಂಬ ಹುಂಬತನ ಬಂದು ಬಿಡಿತು ಕುಬೇರನಿಗೆ. ತನ್ನ ಸಂಪತ್ತನ್ನು ಪ್ರದರ್ಶಿಸಲು ಅಣಿಯಾದ ಕುಬೇರ. ಅದು ಬೇರೆ ದೇವತೆಗಳ ಜೊತೆಗಾಗಿದ್ರೆ ಏನೂ ಆಗ್ತಾ ಇರಲಿಲ್ಲ. ಆದ್ರೆ ಸಾಕ್ಷಾತ್ ಪರಶಿವನೊಂದಿಗೆ ಅಸ್ತ್ರ ಪ್ರಯೋಗಿಸಿದ್ರೆ ಕಪಾಲನಾಥ ಬಿಡುವ ಮಾತೇ ಇಲ್ಲ. ಹೀಗೆ ತನ್ನ ಗುರು, ತನ್ನ ಆರಾಧ್ಯ ದೈವನಾದ ಶಿವನೊಂದಿಗೆ ತನ್ನ ದೌಲತ್ತನ್ನ ಪ್ರದರ್ಶಿಸಿದ್ದಕ್ಕೆ ಶಿವ ಕುಬೇರನ ಸೊಕ್ಕಡಗಿಸಿದ್ ಹೇಗೆ ಅನ್ನೋದೇ ನಿಜಕ್ಕೂ ರೋಚಕವಾದ ಕತೆ. ಹೀಗೆ ಕುಬೇರ ಒಮ್ಮೆ ದೇವತೆಗಳಿಗೆ ಔತಣಕೂಟವನ್ನ ಆಯೋಜಿಸಿದ. ಅದು ಪ್ರಜಾಪತಿ ದಕ್ಷ ಆಯೋಜಿಸಿದ್ದ ಯಜ್ಞಕ್ಕಿಂತಲೂ ಬಲು ವೈಭವದಿಂದ ಕೂಡಿತ್ತು. ಬರುವ ಅತಿಥಿಗಳಿಗೆಂದೇ ಅವರು ಕೂರುವ ಆಸನವು ಮುತ್ತು, ರತ್ನ, ವಜ್ರ, ವೈಡೂರ್ಯದಿಂದಲೇ ಮಾಡಲ್ಪಟ್ಟಿತ್ತು. ಒಂದೊಂದು ಸಿಂಹಾಸನವು ಕುಬೇರನ ಸಂಪತ್ತಿನ ಒಳಗುಟ್ಟನ್ನ ಹೇಳುವಂತಿತ್ತು. ಹೀಗೆ ಕುಬೇರ 3 ಲೋಕಗಳನ್ನ ಸುತ್ತಿ ಎಲ್ಲಾ ದೇವತೆಗಳನ್ನು ಆಹ್ವಾನಿಸಿ ಕಡೆಗೆ ತ್ರಿಲೋಕದ ಅಧಿಪತಿಯಾದ ಸಾಕ್ಷಾತ್ ಶಿವನ ಆಸ್ಥಾನವಾದ ಕೈಲಾಸ ಪರ್ವತಕ್ಕೆ ವೈಭೋಗದಲ್ಲೇ ಕಾಲಿಟ್ಟ. ಆದ್ರೆ ಶಿವ ಧ್ಯಾನಸ್ಥನಾಗಿದ್ದ. ಕುಬೇರ ಬರುವ ಸೂಚನೆಯನ್ನ ಮೊದಲೇ ಅರಿತಿದ್ದ ಶಿವ ಒಂದು ಉಪಾಯ ಮಾಡಿಟ್ಕೊಂಡಿದ್ದ. ಹೀಗೆ ಕುಬೇರ ಬಂತವನೇ ಈ ಔತಣಕೂಟಕ್ಕೆ ತಾವು ತಮ್ಮ ಸಂಸಾರದೊಡನೆ ಆಯೋಜಿಸಿರುವ ಔತಣಕೂಟಕ್ಕೆ ಆಹ್ವಾನಿಸಿದ. ಆದ್ರೆ ಶಿವ ಹೇಳಿದ, ನೋಡು ವೈಶ್ರವಣ, ನನಗೆ ಈಗಾಗಲೇ ವಯಸ್ಸಾಗಿ ನಾನು ಅಲ್ಲಿಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅದೂ ಅಲ್ಲದೆ ನನಗೆ ಇಂಥ ಕೂಟವೆಲ್ಲ ಹಿಡಿಸೋದಿಲ್ಲ. ಆದ್ರೆ ನಿನ್ನ ಕೋರಿಕೆಯನ್ನ ನಾನು ತಿರಸ್ಕರಿಸೋದಿಲ್ಲ. ನನ್ನ ಬದಲಾಗಿ ನನ್ನ ಮಗ ಗಣೇಶನನ್ನ ಕಾರ್ಯಕ್ರಮಕ್ಕೆ ಕಳುಹಿಸಿಕೊಡುವೆ. ಅವನು ಸಂತೃಪ್ತನಾದರೆ ನಾನು ಸಂತೃಪ್ತನೇ ಎಂದು ಆಶೀರ್ವದಿಸಿದ. ಇತ್ತ ಕಡೆ ಕುಬೇರ, ಸರಿ, ಶಿವನಿಲ್ಲದಿದ್ದರೂ ಮಗ ಗಣೇಶ ಬರೋದು ನಿಶ್ಚಿತವಾಯ್ತಲ್ಲ ಎಂದು ಸಂತಸದಿಂದಲೇ ತನ್ನ ರಾಜ್ಯದ ಕಡೆಗೆ ದಾಪುಗಾಲಿಟ್ಟ. ಕುಬೇರನ ಔತಣಕೂಟಕ್ಕೆ ತ್ರಿಲೋಕಗಳಿಂದಲೂ ದೇವಾನುದೇವತೆಗಳು ಹಾಜರಾದರು. ಅಲ್ಲದೆ ಕಡೆಗೆ ವಿಘ್ನ ವಿನಾಯಕ ಗಣೇಶನು ಆಗಮಿಸಿದನು. ನೆರೆದಿದ್ದವರೆಲ್ಲರೂ ಕುಬೇರನ ಅಂದ ಚಂದದ ಅರಮನೆಯನ್ನ ನೋಡಿಯೇ ಬೆರಗಾದರು. ಹೀಗೆ ಬಂದವರೆಲ್ಲರಿಗೂ ಏನುಂಟು ಏನಿಲ್ಲ ಎಂಬಂತೆ ಅತಿಥಿ ಸತ್ಕಾರ ಏರ್ಪಟ್ಟಿತ್ತು. ಭೋಜನದ ವ್ಯವಸ್ಥೆಯು ಅತಿ ವಿಜೃಂಭಣೆಯಿಂದ ಸಾಗಿತ್ತು. ಹೀಗೆ ಕೊನೆಗೆ ಬಂದಿದ್ದ ಗಣೇಶನು ಅರಮನೆಯನ್ನ ಸುತ್ತಿ ಊಟ ಪಂಕ್ತಿಗೆ ಹೋಗಿ ಮೊದಲ ಸ್ಥಾನದಲ್ಲಿಯೇ ಕುಳಿತುಕೊಂಡ. ಹೀಗೆ ಬಂದಿದ್ದ ದೇವತೆಗಳೆಲ್ಲರೂ ಉಂಡು ತಿಂದು ಪೋಜುಮಸ್ತಿ ಮಾಡಿ ಹೊರಡಲು ಅಣಿಯಾದ್ರು. ಆದರೆ ಮೊದಲ ಸಾಲಿನಲ್ಲಿ ಕುಳಿತಿದ್ದ ಗಣೇಶನ ಹೊಟ್ಟೆ ಮಾತ್ರ ಅರ್ಧವೂ ತುಂಬಿರಲಿಲ್ಲ. ಅಲ್ಲಿ ಮಾಡಿದ್ದ ಆಹಾರವೆಲ್ಲವೂ ಖಾಲಿಯಾಗಿಬಿಡಿತು. ಗಣೇಶನಿಗೆ ಪದೇ ಪದೇ ಊಟ ಬಡಿಸಿದಷ್ಟು ಆಹಾರವೇ ಕ್ಷಣಾರ್ಧದಲ್ಲಿ ಗಣೇಶನ ಹೊಟ್ಟೆ ಸೇರ್ತಿತ್ತು. ಆದ್ರೆ ಯಾವಾಗ ಮಾಡಿದ್ದ ಅಷ್ಟೂ ಅಡಿಗೆ ಖಾಲಿ ಆಯ್ತೋ ಸೇವಕರು ಗಾಬರಿಯಾಗೋದು. ಗಣೇಶನಿಗೆ ಊಟ ಖಾಲಿಯಾದ ವಿಷಯ ತಿಳಿದರೆ ನಮ್ಮ ಕತೆ ಮುಗಿದಂತೆ ಎಂದವರೇ ಕುಬೇರನ ಬಳಿಗೆ ಬಂದು ನಿಂತರು. ಇತ್ತ ಕಡೆ ಗಣೇಶ ಹಸಿವು ತಾಳಲಾರದೆ ರಂಪಾಟವನ್ನೇ ಆರಂಭಿಸಿಬಿಟ್ಟ. ಅಡುಗೆ ಮನೆಗೆ ಹೋಗಿ ಅಲ್ಲಿ ಸಂಗ್ರಹವಾಗಿದ್ದ ಎಲ್ಲಾ ವಸ್ತುಗಳನ್ನು ತಿಂದ. ಆದರೂ ಹಸಿವು ನೀಗಲಿಲ್ಲ. ಅರಮನೆಯಲ್ಲಿದ್ದ ಪಾತ್ರೆ ಪಗಡೆಗಳು, ತಟ್ಟೆ, ಮೇಜು, ಕುರ್ಚಿಗಳನ್ನಲ್ಲದೆ ಅಲ್ಲಿಂದ ಎಲ್ಲಾ ಐಷಾರಾಮಿ ವಸ್ತುಗಳನ್ನ ತಿನ್ನಲು ಪ್ರಾರಂಭಿಸಿದ. ಗಣೇಶನು ಈ ರೀತಿ ಒಂದೇ ಸಮನೆ ಮುಕ್ಕುತ್ತಿರುವುದನ್ನ ಕಂಡ ಕುಬೇರನಿಗೆ ಕಳವಳವಾಯಿತು. ಅಯ್ಯೋ, ದುಬಾರಿ ಮೌಲ್ಯದ ಚಿನ್ನಾಭರಣಗಳು, ಅತ್ಯಮೂಲ್ಯವಾದ ಸಂಪತ್ತನ್ನ ಬಿಡದೆ ತಿನ್ನುತ್ತಿದ್ದಾನಲ್ಲ ಅಂತ. ಹೀಗೆ ಬಿಟ್ಟರೆ ಇಡೀ ಸಾಮ್ರಾಜ್ಯವೇ ಗಣೇಶನ ಹೊಟ್ಟೆಗೆ ಆಹುತಿಯಾಗುತ್ತದೆ ಎಂದು ಬೆದರಿ ಚಿಂತೆಯಲ್ಲಿ ಕೈ ಹಿಸುಕಿಕೊಂಡ. ಇತ್ತ ಕಡೆ ಅಡಿಗೆ ಮನೆಯಲ್ಲಿದ್ದ ಎಲ್ಲಾ ವಸ್ತುಗಳು ತಿಂದು ಅರೆಬರೆ ಹೊಟ್ಟೆಯಲ್ಲಿದ್ದ ಗಣೇಶ ಕಂಗೆಣ್ಣಿನಿಂದ ಕುಬೇರನನ್ನ ಕೇಳಿದ, ಹೇ ಕುಬೇರ, ಇದೇನಾ ನಿನ್ನ ಅತಿಥಿ ಸತ್ಕಾರ? ಇದೇನಾ ನಿನ್ನ ರಾಜವೈಭೋಗ? ನೀನೇನಾ ನವನಿಧಿಗಳ ಒಡೆಯ? ನೀನೇನಾ ಆಗರ್ಭ ಶ್ರೀಮಂತ? ಹೊಟ್ಟೆ ತುಂಬ ಊಟ ಹಾಕೋದಕ್ಕೂ ಯೋಗ್ಯತೆ ಇಲ್ಲದವನು ನನ್ನನ್ನ ಏಕೆ ಆಹ್ವಾನಿಸಿದೆ ಎಂದು ತನ್ನ ಬಲಗಾಲಿನಿಂದ ಸಭೆಯ ಮಧ್ಯಕ್ಕೆ ಕಾಲನ್ನು ಎತ್ತಿ ಅಪ್ಪಳಿಸಿದ. ಇಡೀ ಅರಮನೆಯೇ ನಡುಗಿ ಹೋಯ್ತು.
ಅಲಂಕೃತಗೊಂಡಿದ್ದ ಸಭೆ ಚಲ್ಲಾಪಿಲ್ಲಿಯಾಗಿ ಬಿಡಿತು. ಗಣೇಶನ ಕೋಪವನ್ನೇ ಬೆದರಿ ದೂರದಲ್ಲಿ ದಿಟ್ಟಿಸಿ ನೋಡುತ್ತಿದ್ದ ಕುಬೇರ ನಿಂತಲ್ಲಿಯೇ ಕನಲಿ ಹೋದ. ಅಯ್ಯೋ ಶಿವನೇ, ನನಗೆ ಯಾಕೆ ಬೇಕಿತ್ತು ಇದೆಲ್ಲ? ಔತಣಕೂಟಕ್ಕೆ ಆಹ್ವಾನಿಸಿ ಅತಿಥಿಯ ಹೊಟ್ಟೆ ತುಂಬಿಸದೆ ಕಳುಹಿಸಿದ ಅವಮರ್ಯಾದೆಗೆ ಗುರಿಯಾದನಲ್ಲ. ಅವರ ಸಾಮರ್ಥ್ಯವನ್ನ ಅರಿಯದೆ ಕೇವಲ ನನ್ನ ಪ್ರತಿಷ್ಠೆಯಿಂದಲೇ ಹಾಳಾಗಿ ಹೋದೆನಲ್ಲ ಎಂದು ನಾಚಿಕೆ ಪಟ್ಟುಕೊಂಡ. ಮುಂದೇನಾಗುತ್ತೋ ಏನೋ ಎಂದು ಗಣೇಶನ ಕೋಪಕ್ಕೆ ಹೆದರಿ ಶಿವನ ಬಳಿಗೆ ಓಡಿ ಹೋದ. ಧ್ಯಾನಸ್ಥನಾಗಿದ್ದ ಶಿವನನ್ನ ಕರೆಯಲು ಕುಬೇರನಿಗೆ ಧ್ವನಿಯಿಲ್ಲ. ವಿನಮ್ರನಾಗಿ ಪ್ರಾರ್ಥಿಸಿ ತನ್ನ ತಪ್ಪಿಗೆ ಕ್ಷಮೆ ಕೇಳೋದಕ್ಕೆ ಆತನಿಗೆ ಮುಖವಿಲ್ಲ. ಆದರೂ ತನ್ನ ತಪ್ಪಿಗೆ ಪ್ರಾಯಶ್ಚಿತವಾಗಲೇಬೇಕು. ತನ್ನ ಸಾಮ್ರಾಜ್ಯದ ಉಳಿವಿನ ಪ್ರಶ್ನೆ ಇದು. ತಡವಾಯ್ತೆಂದ್ರೆ ಇಡೀ ಅರಮನೆಯೇ ಗಣೇಶನ ಹೊಟ್ಟೆಗೆ ಆಹುತಿಯಾಗ್ಬಿಡುತ್ತದೆ ಎಂದವನೇ ನಿಂತಲ್ಲಿಯೇ ತನ್ನ ಶಿರವಾಗಿ ಕೈ ಮುಗಿದು ಅತ್ತು ಬಿಟ್ಟ. ಹೇ ಗುರುವೇ, ನಿಜಕ್ಕೂ ನನಗೆ ನಾಚಿಕೆಯಾಗುತ್ತಿದೆ. ವಿನಾಕಾರಣ ನನ್ನ ಗರ್ವವನ್ನೇ ನೆನೆದು ಇನ್ನುಳಿದವರನ್ನೆಲ್ಲ ತುಚ್ಛವಾಗಿ ಕಂಡೆ. ಆದ್ರೀಗ ನನ್ನ ತಪ್ಪು ಅರಿವಾಗುತ್ತಿದೆ. ನಿನ್ನ ತಾಳ್ಮೆಗೆ ಹೋಲಿಸಿದರೆ ನಾನೇನು? ಯಾವುದರಿಂದ ನಾನು ಬೀಗಿದ್ದೆನೋ ಅದುವೇ ನನಗೆ ಶೂಲದಂತೆ ತಿವಿಯುತ್ತಿದೆ. ಆತಿಥ್ಯ ಸ್ವೀಕರಿಸ ಬಂದ ಗಣೇಶನಿಗೆ ನನ್ನಿಂದ ಹೊಟ್ಟೆ ತುಂಬಿಸಲು ಸಾಧ್ಯ ಆಗುತ್ತಿಲ್ಲ. ದಯಮಾಡಿ ನನ್ನನ್ನು ಕ್ಷಮಿಸು ತಂದೆ. ಈ ನನ್ನ ತಪ್ಪಿಗೆ ಮಾರ್ಗವನ್ನ ತಿಳಿಸು ಎಂದು ಪಾದಕ್ಕೆರಗಿದ ಕುಬೇರ. ಆಗ ಶಿವ ತನ್ನ ಭಕ್ತನ ಪ್ರಾರ್ಥನೆ ಹಾಗೂ ಅವನ ಕೋರಿಕೆಗೆ ಮನಸೋತು ಒಂದು ಹಿಡಿ ಅನ್ನವನ್ನ ಕುಬೇರನಿಗೆ ಅರ್ಪಿಸಿದ. ಈ ಮುಷ್ಟಿ ಅನ್ನವನ್ನ ಗಣೇಶನಿಗೆ ತಿಳಿಸು, ಅವನ ಹಸಿವು ನೀಗುತ್ತದೆ ಎಂದು ಹೇಳಿ ಕಳುಹಿಸಿದ. ತನ್ನ ತಪ್ಪಿನ ಅರಿವಾದ ಕುಬೇರ ಅರಮನೆಗೆ ಬಂದು ಮುಷ್ಟಿ ಅನ್ನವನ್ನ ಗಣೇಶನಿಗೆ ಎಲೆಯಲ್ಲಿ ಹಾಕಿ ಭೋಜನ ಮಾಡೋ ತಂದೆ ಎಂದು ಕೈಮುಗಿದ. ಕೂಡಲೇ ಗಣೇಶನು ಕುಬೇರನ ಮುಖವನ್ನ ದಿಟ್ಟಿಸಿ ಕುಬೇರನ ಪ್ರಾಯಶ್ಚಿತವನ್ನ ಕಂಡು ಆ ಮುಷ್ಟಿ ಅನ್ನವನ್ನ ತಿಂದು ನನ್ನ ಹೊಟ್ಟೆ ತುಂಬಿತು, ನಾನು ಸಂತೃಪ್ತನಾದೆ ಎಂದ. ಆದರೆ ಕುಬೇರನಿಗೆ ಒಂದು ಕಿವಿ ಮಾತನ್ನ ಹೇಳಿದ. ನೋಡು ಕುಬೇರ, ನೀನು ಆತಿಥ್ಯ ನೀಡುವಾಗ ನಿನ್ನ ನಮ್ರತೆ, ನಿನ್ನ ಪ್ರೀತಿ ಹಾಗೂ ನಿನ್ನ ಕಾಳಜಿಯಿಂದ ಮಾತ್ರ ಅತಿಥಿಗಳನ್ನ ಸತ್ಕರಿಸಿ ಫಲ ಪಡೆಯಬಹುದೇ ವಿನಃ ನಿನ್ನ ದರ್ಪ, ದೌಲತ್ತು, ನಾನೇ ಸಿರಿವಂತನೆಂಬ ಹುಂಬುತನದಿಂದಲ್ಲ. ಒಂದು ವೇಳೆ ನೀನು ಆಹಾರವನ್ನ ಪ್ರೀತಿಯಿಂದ ಬಡಿಸಿದ್ದರೆ ಇಡೀ ತ್ರಿಲೋಕದಲ್ಲಿ ನಿನಗೆ ಇಷ್ಟು ಮುಜುಗರವಾಗುತ್ತಿರಲಿಲ್ಲ. ಇನ್ನಾದರೂ ಬುದ್ಧಿ ಕಲಿ ಎಂದು ಆಶೀರ್ವದಿಸಿ ತಾನು ಹಾಳುಗೆಡವಿದ್ದ ವಸ್ತುಗಳನ್ನೆಲ್ಲ ಯಥಾಸ್ಥಿತಿಯಲ್ಲೇ ಇಟ್ಟು ಕೈಲಾಸಕ್ಕೆ ತೆರಳಿದ. ಅಂದಿನಿಂದ ಕುಬೇರನು ಅಷ್ಟೆ. ಯಾರು ಪ್ರೀತಿಯಿಂದ, ನಮ್ರತೆಯಿಂದ, ಶುದ್ಧ ಮನಸ್ಸಿನಿಂದ ಇರುವುದರಲ್ಲೇ ಅತಿಥಿ ಸತ್ಕಾರ ಮಾಡುತ್ತಾರೋ ಅವರಿಗೆ ಎಂದೆಂದೂ ಅನ್ನದ ಅಭಾವ ಆಗೋದೇ ಇಲ್ಲ. ಅಂಥವರನ್ನ ನಾನು ಕಾಯುತ್ತೇನೆಂದು ವಾಗ್ದಾನ ಮಾಡಿದ್ದನೆನ್ನುವ ಕಥೆಯೂ ಇದೆ. ಹಾಗಾಗಿ ಈ ಕಥೆಯಿಂದ ತಿಳಿದು ಬರುವ ಸಂಗತಿ ಅಂದರೆ ಹಸಿವಿಗಿಂತ ಆಸ್ತಿ ಇಲ್ಲ, ನಯ ವಿನಯಕ್ಕಿಂತ ಆಭರಣವಿಲ್ಲ. ಎಷ್ಟು ತಗ್ಗಿ ಬಗ್ಗಿ ನಡೆಯುತ್ತೇವೋ ಅಷ್ಟೇ ಆಯಸ್ಸು, ಅಂತಸ್ತು ವೃದ್ಧಿಯಾಗುತ್ತಲೇ ಇರುತ್ತೆ. ಇದುವೇ ಪರಮ ಸತ್ಯ ಕೂಡ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.